ಸೊ ಇಲ್ಲೆಲ್ಲ ಕ್ರೌಡ್ ನೋಡಿದಿರಲ್ಲ, ಆಲ್ಮೋಸ್ಟ್ ಇವತ್ತು 2 ಹತ್ರ ಕಣ ಐತೆ. ಆದರೂ ಮರಿಗಳೆಲ್ಲ ಜಾಸ್ತಿ ಸೇರಿದವು ಅಂದರೆ ಆಲ್ಮೋಸ್ಟ್ ಚೆಕಿಂಗ್ ಮರಿಗಳು ಜಾಸ್ತಿ ಸಿಕ್ಕಿರೋದು. ಸೊ ಪದೇ ಹೇಳ್ತೀನಿ ಅಂತಂದು ಸೊ ನೋಡ್ತೀನಿ, ಆಮೇಲೆ ಚೆಕಿಂಗ್ ಮಾಡಿಬಿಟ್ಟು ಪೂರ್ತಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಎಲ್ಲ ಆಲ್ಮೋಸ್ಟ್. ಅಣ್ಣ ಹೇಳ ಮರಿ ಹೆಸರು? HK ಜಾನ್ ಎಕ್ಸ್ಪ್ರೆಸ್. SK GN ಎಕ್ಸ್ಪ್ರೆಸ್. ಯಾವ್ದಣ್ಣ ಮರಿಗಳೆಲ್ಲ ಇವು? ಹೊನ್ನಳ್ಳಿ, ಗರೀಬ್ ಬೊಮ್ಮನಹಳ್ಳಿ, HP ಹಳ್ಳಿ. ಸೊ ನೋಡಿ 3 ಕುರಿ ಹಾಕಿದಾರೆ ಆಲ್ಮೋಸ್ಟ್ ಇಲ್ಲಿಗೆ ತಂದು. ಸ್ವಲ್ಪ ಕಾಣ್ತೀವಿ ಅಣ್ಣ ಮುರಿ ನಿಮ್ಮವೆ? ಹಾಂ ಅಣ್ಣ ಮರಿ ಎಷ್ಟು ವರ್ಷದಿಂದ ಕಟ್ತೀರಿ ಅಣ್ಣ ನೀವು? 5 ವರ್ಷದಿಂದ ಮರಿ ಕಟ್ತಿದ್ದೀರಿ. ನಿಮ್ಮ ಹತ್ರ ತಂದ್ಮೇಲೆ ಒಂದು ಸಾಲಿಡ್ ಕುರಿ ಯಾವ್ದಾರು ಇರ್ಬೇಕಣ್ಣ ಆ ಮರಿನ. ಸೊ ನೋಡಿರಿ ಇದು ಎಷ್ಟು ಕಮ್ಮಿ ಒಂದು 5-6 ವರ್ಷದಿಂದ ಮರಿ ಕಟ್ತಿದಾರಂತೆ. ಸೊ ಇವ್ರ ಹತ್ರ ಒಂದು ಟಾಪ್ ಮರಿ ಐತಿ. ಈ ಮರಿದ ಇನ್ಫಾರ್ಮೇಷನ್ ಎಲ್ಲ ತೋರಿಸಿರ್ತೀನಿ, ಚೆಕಿಂಗ್ ಮಾಡ್ಕೊಳ್ರಿ. 5 ಲಕ್ಷ ಕೇಳಿದ್ರು ಕೊಟ್ಟಿಲ್ಲ ಅಣ್ಣ. ಇದು ಮರಿಕುರಿಂದ ನಿಮ್ಮ ಹತ್ರ ಐತಣ್ಣ? ಎಂಟಲಲ್ಲಿ. ಎಲ್ಲಿ ತಂದಿದ್ರಣ್ಣ ನೀವು? ಹೂವಿನ ಹಡಗಲಿ. ಅವ್ರ ಹತ್ರ ಮುಂಚೆ ಪ್ಲೇಸ್ ಮಾಡಿತ್ತಣ್ಣ ತರಕ್ಕೆ ಮುಂಚೆ? ಸಾಲಿಡ್ ಕಣ. ಎಷ್ಟು ಕಣ ಆಗಿತ್ತಣ್ಣ ಅವ್ರ ಹತ್ರ? 6 ಆಡಿಲ್ಲ, 2 ಹಾಂ 6 ಆಡ್ತಿಲ್ಲ ಅವರು. ನೀವು ತರ್ಬೇಕಾದ್ರೆ ಏನು ಪ್ರೈಸ್ ತಂದಿತ್ತಣ್ಣ ಮರಿನ? ಇದು ನಾವು 2,10,000. 5 ಲಕ್ಷ ಕೇಳಿದ್ರು ಕೊಟ್ಟಿಲ್ಲ. ಸೊ ನೋಡಿರಿ ಇವ್ರು ತಂದಿದ್ದು 2,10,000ಕ್ಕೆ. ಈಗ ಇವ್ರನ್ನ 5 ಲಕ್ಷಕ್ಕೆ ಕೇಳ್ತಿದಾರಂತೆ, ಮರಿ ಕೊಟ್ಟಿಲ್ಲ ಇವರು. ಸೊ ಕುರಿದು ವ್ಯಾಪಾರ ನಿಮಗೆ ಹೊಸಬ್ರು ವೀಡಿಯೋಸ್ ನೋಡ್ತಿರ್ತಾರಲ್ಲ, ಅವ್ರು ಯಾರಿಗೂ ಗೊತ್ತಿರಲ್ಲ. ಸುಮ್ಮನೆ ಕುತ್ಕೊಂಡು ಕಮೆಂಟ್ ಹೊಡಿಬೇಡ್ರಿ. ಯಾಕಂದರೆ ಕುರಿ ಕಟ್ಟಿ ಅವ್ರು ಮೇಸಿರ್ತಾರಲ್ಲ, ಅವ್ರಿಗೆ ಗೊತ್ತಿರ್ತೈತೆ. ಏನಿಲ್ಲ ಅಂದ್ರೆ ಮಿನಿಮಮ್ 300-400 ಖರ್ಚು ಬಂದು ಬರುತ್ತಣ್ಣ. 300-400. ಸೊ 300-400 ಖರ್ಚು ಬಂದೇ ಬರ್ತೈತಿ. ನೀವು ಇಲ್ಲಿ ಕುತ್ಕೊಂಡು ಕಮೆಂಟ್ ಏನು ಹೊಡಿತೀರಿ ಗೊತ್ತಾ? ಅಂಗಿ ಚಡ್ಡಿ ಹೊಲಿಸ್ತಾರೆ, ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಅಂಗಿ ಹೊಲಿಸ್ತಾರೆ ಅಂತ ಕಮೆಂಟ್ ಹಾಕ್ತೀರಿ. ಸೊ ಅದೆಲ್ಲ ಮ್ಯಾಟ್ರ್ ಅಲ್ಲ. ನಿಮಗೆ ಗೊತ್ತಿಲ್ಲ, ಕುರಿ ಫೀಡಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತೈತೆ. ಇದು ಇವತ್ತು ಎಷ್ಟು ಸ್ಪೋರ್ಟ್ಸ್ ಆಗಿ ನಿಂತ್ಕೊಳತ್ತೋ ಅಷ್ಟೇ ಬಿಸ್ನೆಸ್ ಐತಿದ್ರೆ. ಹುಡುಗರು ಯಾರು ಆಳಕ್ಕರ ಅಂತ ಕಮೆಂಟ್ ಹಾಕಿ ಕುರಿ ಬ್ಯಾನ್ ಮಾಡ್ಬೇಕಂತಂದು ಎಷ್ಟು ಈಗ ಒಂದು 2-3 ತಿಂಗಳಿಂದ ನಡೀತೈತೆ. ಕುರಿ ಫೀಲ್ಡ್ ಬ್ಯಾನ್ ಮಾಡೋಕ್ಕೆ ಸದ್ಯಕ್ಕಂತ ಆಗಲ್ಲ. ಯಾಕಂದ್ರೆ ಗ್ರಾಮೀಣ ಕ್ರೀಡೆ ಆಗ್ಬಿಡುತ್ತೆ. ಸ್ವಲ್ಪ ದಿನ ಹೋದ್ರೆ ರಾಜ್ಯ ಕ್ರೀಡೆ ಆಗುತ್ತೆ, ರಾಷ್ಟ್ರೀಯ ಕ್ರೀಡೆ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಬಿಸ್ನೆಸ್ ನಡೀತದೆ ಇದರಲ್ಲಿ. ಬಿಸ್ನೆಸ್ ನಡೆಯೋದ್ರಿಂದನೇ ಆಗ್ತಿರೋದು. ಅಣ್ಣ 3 ನಿಮ್ಮ ಕುರಿಗಳು. ಅಣ್ಣ 3 ಕುರಿಗೆ ಡೈಲಿ ಮೇಂಟೆನೆನ್ಸ್ಗೆ ಎಷ್ಟು ಖರ್ಚು ಬರ್ಬೋದು ಅಣ್ಣ? 1,000-1,200 ಖರ್ಚು ಬರ್ತೈತೆ. ಇದೆಲ್ಲ ದುಡ್ಡಿಂದ ಮ್ಯಾಟ್ರ್ ಆಗಲ್ಲ ಅಣ್ಣ ನಿಮಗೆ? ಈಗ ನಿಮ್ಮ ಈ ಕುರಿ ಯಾರ ಕೇಳಿದ್ರೆ ಕೊಡ್ತೀರಣ್ಣ? ನಿಮ್ಮ ಹತ್ರ ಇರೋ ಯಾವ ಇವೆಲ್ಲ ಅಣ್ಣ? ಇದು ಎಂಟಲಲ್ಲಿ ನಿಮ್ಮ ಹತ್ರ ಎಷ್ಟು ಬಂದ್ಮೇಲೆ ಎಷ್ಟು ತಿಂಗಳಾಯ್ತಣ್ಣ? 8 ತಿಂಗಳಾಯ್ತು. ಎಂಟಲಲ್ಲಿ ಎಷ್ಟು ಪ್ಲೇಸ್ ಮಾಡೈತಣ್ಣ ನಿಮ್ಮ ಹತ್ರ? ಹಾಂ ಹಾಂ 2 ಬೈಕ್ ಕೊಡೋದು. 22 ದಿವಸ ಗ್ಯಾಪಲ್ಲಿ. ಸೊ ಅದಾದ್ಮೇಲೆ ಇಲ್ಲಿಗೆ ತಾಮದಾರ ನೋಡಿ ಅಣ್ಣ. ಅಲ್ಲಿಂದ ಇಲ್ಲಿಗೆ ರೆಸ್ಟಿಗೆ ಹಾಕಿದ್ರಣ್ಣ ಅಷ್ಟೇ ನಾನು? ಹಾಂ ಮತ್ತೆ ಇಲ್ಲೊಂದು ಹಾಕಿದ್ವಿ, ಸೆಕೆಂಡ್ ಆಗಿತ್ತು ಫ್ರಿಡ್ಜ್. ಹಾಂ ಮತ್ತೆ ಅವ್ರು ನಮ್ಮೂರಲ್ಲಿ ಹಾಕೊಂಡಿದ್ವಿ, ಹಾಂ ಅಲ್ಲೂ ಸೆಕೆಂಡ್ ಆಗಿತ್ತು. ಹಾಂ ಇಲ್ಲಿ ಮೊನ್ನೆ ಒಂದು ತಗೊಂಡಿದ್ವಿ, ಹಾಂ ಸ್ವಲ್ಪ ಮರಿಗೆ ಹೊಡೆತ ಬಿದ್ದದ ತಕ್ಕೊಂಡಿವಿ ನಾವು. ಹಾಂ ಇವತ್ತಿಲ್ಲ ಹಾಕಿ ಚೆಕಿಂಗ್ ಅಂತ ಮತ್ತೆ ಹಾಕಿ. ಸೊ ಆಲ್ಮೋಸ್ಟ್ ಅಣ್ಣ ಈ ಕಣಕ್ಕೆಲ್ಲ ಜಾಸ್ತಿ ಮರಿ ಚೆಕಿಂಗ್ ಲೆಕ್ಕಕ್ಕೆ ಬಂದವೆ. ಸ್ವಲ್ಪ ಎಂಟ್ರಿ ಫೀಸ್ ಕಮ್ಮಿ ಆಯ್ತು ಅಂತ. ಹಂಗಲ್ಲ, ಇದು ನಮ್ಮ ಅಗ್ರಿಬೊಮ್ಮನಹಳ್ಳಿ ಅವ್ರದ್ದು. ಅಂದ್ರೆ ನಿಮ್ದು ಹೇಳ್ತಿಲ್ಲ ಅಣ್ಣ ನಾನು. ಇಲ್ಲಿ ಮಳಿ ಭಾಳ ಸೇರಿದಾವಲ್ಲ, ಹಂಗಾಗಿ ಆ ಲೆಕ್ಕಾಚಾರಕ್ಕೆ ಎಂಟ್ರಿ ಫೀಸ್ ಕಮ್ಮಿ ಐತೆ ಅಂತ ಜಾಸ್ತಿ ಮರಿಗಳು ಸೇರಿರೋದು. ಸೊ ಆಲ್ಮೋಸ್ಟ್ ನೀವು ನೋಡಿರ್ತಿಲ್ಲ 4 ಒಂದು 20-30 ಕುರಿ ಸೇರಿ ಹೆಚ್ಚಿಗೆ ಮಾತಾಗುತ್ತೆ. ಯಾಕಂದ್ರೆ ಅಲ್ಲಿ ಎಂಟ್ರಿ ಫೀಸು 2,500-3,000 ಇರ್ತೈತೆ, 4,000 ತನಕ ಇರ್ತೈತೆ. ಸೊ ಇಲ್ಲಿ 500 ರೂಪಾಯಿ ಎಂಟ್ರಿ ಫೀಸ್ ಐತೆ. ಇವತ್ತು SS ಮಲ್ಲಿಕಾರ್ಜುನ ಅವ್ರ ಬರ್ತ್ಡೇ ಇರೋದ್ರಿಂದನೇ ಸೊ ಎಂಟ್ರಿ ಫೀಸ್ ಈ ಕಡೆ ಕಮ್ಮಿ ಇಟ್ಟಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಜಾಸ್ತಿ ಮರಿಗಳು ಸೇರಿದಾವೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಅಣ್ಣ ಏನಣ್ಣ ಮರಿ ಹೆಸರು? ಅಣ್ಣ ಏನಣ್ಣ ಮರಿ ಹೆಸರು? ಜೈ ಹನುಮಾನ್ ಬಲ್ಲ. ಯಾವ್ರಿಂದ ಅಣ್ಣ ಮರಿ? ಬನ್ನಿಕೋಡ್ ಅಗ್ರಬೊಮ್ಮನಹಳ್ಳಿ. ಎಷ್ಟು ಕಿಲೋಮೀಟರ್ ಆತಣ್ಣ ಇಲ್ಲಿದ್ದ? 110 ಕಿಲೋಮೀಟರ್. ಅಲ್ಲಿಂದ ಇಲ್ಲಿಗೆ ಹಾಕೊಂಡಿರೋಣ. ಏನು ಒಂದು ದಿವಸ ಮುಂಚೆ ಹಾಕೊಂಬಂದಿದ್ರಿ? ಇವತ್ತು ಹಾಕೊಂಬಂದಿರಿ? ಇವತ್ತು ಬೆಳಗ್ಗೆ ಬಂದಿರಿ. ಅಂದರೆ ಒಂದು ದೂರ ಇದ್ದಾಗ ರೆಸ್ಟಿಗೆ ಹಾಕ್ಬೇಕು ಕುರಿಗಳು, ಒಂದು ದಿವಸ ಮುಂಚೆ ಹಾಕ್ಬೇಕಂತ ನೀವು ಹಂಗೆ ತಗೊಂಡಿಲ್ಲ? ಹೌದು. ಈಗ ಒಂದು ಫಸ್ಟ್ ರೌಂಡ್ ಆಡ್ಸಿದ್ರಣ್ಣ? ಪಾಸ್ ಆಗೈತೆ ಅಣ್ಣ. ಮರಿ ಕುರಿಯಿಂದ ನಿಮ್ಮ ಹತ್ರ ಐತಣ್ಣ ಇದು? ಎಷ್ಟೆಲ್ಲ ತಂದಿದ್ರಣ್ಣ ನೀವು? 4 ತಗೊಂಡಿರಿ. ಈಗ ತಂದಿದ್ದೆ 4 ನೀವು? ಅವ್ರ ಹತ್ರ ಮುಂಚೆ ಪ್ಲೇಸ್ ಮಾಡಿತ್ತಣ್ಣ ಅಂತ ತರಕಿನ? ಯಾವ್ರಲ್ಲಿ ತಂದಿದ್ದಣ್ಣ ನೀವು? ಅವ್ರ ತರಕರ ನೀವು ಏನು ರೇಟಲ್ಲಿ ತಂದಿದ್ರಣ್ಣ? 45,000. ನಿಮ್ಮ ಹತ್ರ ಬಂದ್ಮೇಲೆ ಪ್ಲೇಸ್ ಮಾಡಿದ್ದಣ್ಣ 4 ಹಾಂ 4 ರೌಂಡಿಗೆ ಕಟ್ಟಾಗೈತೆ. ನಿಮ್ಮ ಹತ್ರ ಬಂದ್ಮೇಲೆ ಮತ್ತೆ ಯಾರು ಕೇಳಿದಾರಣ್ಣ ಮರಿನ? ಕೊಟ್ಟಿಲ್ಲ ನೀವು. ಸೊ ನೋಡ್ರಿ ಆಲ್ರೆಡಿ ಒಂದು ರೌಂಡ್ ಪಾಸ್ ಆಗೈತಂತೆ. 110 ಕಿಲೋಮೀಟ್ರನ್ನ ತಗೊಂಬಂದಾರೆ. ಇವತ್ತು ಹೇಳಿದ್ನಲ್ಲ ಆಲ್ಮೋಸ್ಟ್ ಎಲ್ಲ ಮರಿಗಳು ಚೆಕಿಂಗ್ ಲೆಕ್ಕಾಚಾರಕ್ಕೆ ಬಂದಿರೋದು. ಸೊ ಒಂದು 140 ಮರಿ ಮೇಲೆ ಇನ್ನೂ ಸೇರ್ತಾವೆ ಜಾಸ್ತಿ. ತೋರಿಸ್ತೀನಿ ಮರಿಗಳು ಯಾವುದು ಅಂತ. ಹಾಂ ಸರ್ ಥ್ಯಾಂಕ್ಸ್ ಅಣ್ಣ. ಏನಣ್ಣ ಮರಿ ಹೆಸರು? ಹರಪನಹಳ್ಳಿ ಕೋಹಿನೂರು. ಮರಿಕೂರಿಂದ ನಿಮ್ಮ ಹತ್ರ ಐತಣ್ಣ? 2 ಬಂದ್ಮೇಲೆ ತಗೊಂಡಿರೋದು. ನಿಮ್ಮ ಹತ್ರ ಬಂದ್ಮೇಲೆ ಪ್ಲೇಸ್ ಮಾಡೈತಣ್ಣ? ಎಷ್ಟು ಪ್ಲೇಸ್ ಆಗೈತಣ್ಣ ನಿಮ್ಮ ಹತ್ರ? ಫಸ್ಟ್ ಕಣನೇ ಆಗೈತೆ. ನೀವು ತರ್ಬೇಕಾರೆ ಏನು ರೇಟ್ ಅಂತ ಐತಣ್ಣ ಕುರಿನ?
ನಿಮ್ಮ ಹತ್ರ ಬಂದ್ಮೇಲೆ ಮತ್ತೆ ಕೇಳಿದ್ರಣ್ಣ ಯಾರು? 45,000 ಕೇಳಿದ್ರು ಕೊಟ್ಟಿಲ್ಲ ಅಣ್ಣ. ಇದು ಎಷ್ಟನೇ ಕಣ? 4 ಆಗ್ತಿರೋದು ಇದು? ಇದು ಫಸ್ಟ್ ಕಣ. ಇದು 4 ಫಸ್ಟ್ ಕಣ. ಸೊ ನೋಡಿ 4 ಫಸ್ಟ್ ಕಣ ಹಾಕಿರಿ. ಫಸ್ಟ್ ರೌಂಡ್ ಆಯ್ತಣ್ಣ? ಫಸ್ಟ್ ರೌಂಡ್ ಆಯ್ತು. ಥ್ಯಾಂಕ್ಸ್ ಅಣ್ಣ. ಏನಣ್ಣ ಮರಿ ಸರ್? ಬಿರುಗಾಳಿ ಕೆಂಚ. ಎರಡು ಬಿರುಗಾಳಿ ಕೆಂಚ ಅಂತ ಸರ್. ಯಾವ್ರಿಂದ? ಚಳಿಕೆರೆ. ರಾಣೆಬೆನ್ನೂರು ಚಳಿಕೆರೆ. ಎರಡು ಬಿರುಗಾಳಿ ಕೆಂಚ ಅಂತ ಆಡಿಸ್ತಾರ ಅಣ್ಣ. 8 ಒಂದು ಬಿರುಗಾಳಿ ಕೆಂಚ ಅಂತ ಮರೀತಲ್ಲ, ನಿಮ್ದೇ ಅಣ್ಣ ಮರಿಯೋದು? ಒಂದೇ ಹೆಸರಲ್ಲಿ ಆಡಿಸ್ತೀರಣ್ಣ ಅಲ್ಲ? ಸೊ ಅದು ಮರಿದು ಇನ್ಸ್ಟಾದಲ್ಲಿ ಫುಲ್ ಟ್ರೆಂಡಿಂಗ್ ಇತ್ತು. ಅದರದ್ದು ವಿಡಿಯೋನು ಮಾಡಿದ್ದೆ. ಅದು ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ವಿಡಿಯೋ ಐತಿ. ಸೊ ಚೆಕ್ ಮಾಡ್ಕೊಳ್ರಿ. ಮರಿವೆಲ್ಲ ಹಳೆಯ ಡೀಟೇಲ್ಸ್ ಅದಾವೆ ಕುರಿಗಳ್ದು, ನೋಡ್ಕೊಂಡಿರಿ. ಸೊ ಈ ಮರಿನೂ 4 ತಂದರೆ ಅದೇ ಹೆಸರಲ್ಲಿ ಆಡಿಸ್ತಾರೆ ಅಣ್ಣ. ಮರಿ ಕುರಿದು ನಿಮ್ಮ ಹತ್ರ ಅದಾವ ಎರಡು? ಅದು ಮರಿಕುರಿಂದ ಐತಿ. ಇದು ಯಾವ್ರಲ್ಲಿ ತಂದಿದ್ದಣ್ಣ? ಅವ್ರ ಹತ್ರ ಮುಂಚೆ ಪ್ಲೇಸ್ ಮಾಡಿತ್ತಣ್ಣ? ಮರಿಕುರಿಯಾಗಿ ಮಾಡಿತ್ತು. ಇದೇ ಫಸ್ಟ್ ಕಣ ಆಗ್ತಿರೋದು. ಅದು ಅಷ್ಟೇ ಅಣ್ಣ? ನೀವು ತರ್ಬೇಕಾರೆ ಏನು ರೇಟಲ್ಲಿ ತಂದಿದ್ದಣ್ಣ? ಸೊ ಇದು ಎರಡು ಒಂದೇ ಹೆಸರಲ್ಲಿ ಆಡಿಸ್ತಾರೆ ಅಣ್ಣ. ಎಷ್ಟು ವರ್ಷದಿಂದ ಮರಿ ಕಟ್ತಾ ಇದ್ದೀರಿ ಅಣ್ಣ? ಎಷ್ಟು ವರ್ಷದಿಂದ ಮರಿ ಕಟ್ತಾ ಇದ್ದೀರಿ? ಒಂದು 15 ವರ್ಷದಿಂದ ಮರಿ ಕಟ್ತಾರೆ. ಇದೇ ಸೇಮ್ ಹೆಸರಲ್ಲಿ ಆಡಿಸ್ತಾ ಇದ್ದೀರಾ? ಸೊ ಇವುದು ಬಿರುಗಾಳಿ ಕೆಂಚ ಅಂತ ಚಳಿಗೆರೆದೊಂದು ಮರಿ ಇತ್ತಲ್ಲ ಇಂಟರ್ನಲ್ಲಿ. ಸೊ ಇದೇ ಮರಿ ನೋಡ್ರಿ. ಸೊ ಹಿಂಗಡೆ ಫೋಟೋ ಹಾಕ್ಸಿದಾರೆ ಅವರು. ಇದೇ ಫಸ್ಟ್ ಮರಿ ನೋಡಿ. 15 ವರ್ಷದಿಂದ ಮರಿ ಕಟ್ತಾರಂಥವ್ರು. ಅವ್ರ ಮರಿ ಇದೇ ಫಸ್ಟ್ ಮರಿ ಕಟ್ಟಿರೋರು. ಹಾಂ ಥ್ಯಾಂಕ್ಸ್ ಅಣ್ಣ. ಇಲ್ಲೊಂದು 4 ಮರಿ ಅಣ್ಣ. ಯಾವ್ದಣ್ಣ? ಕೂಡ್ಲಿಗಿಂದ ಹಾಕಿ ಬಂದಿರೋಣ. ಎಷ್ಟು ಕಿಲೋಮೀಟ್ರ್ ಆಗ್ತದಣ್ಣ ಕೂಡ್ಲಿಗಿಲ್ಲಿಗೆ? 80 ಕಿಲೋಮೀಟ್ರ್ ಹಾಕಿದ್ದೀರಿ ಅಣ್ಣ. ಇವತ್ತೇ ಬಂದಿರೋದೇ ಮುಂಚೆ ತಗೊಂಬಂದಿರೋಣ? ಇವತ್ತೇ ಫಸ್ಟ್ ಬಂದಿರೋದು ಇಲ್ಲಿ. ಸೊ ನೋಡಿ ಕೂಡ್ಲಿಗಿಂದ ಮರಿ ಹಾಕಿ ಬಂದರೆ ಅಣ್ಣ. ಕೂಡ್ಲಿಗಿಲ್ಲಿ ಕುರಿ ಹುಡ್ಡಿ ಕ್ರೇಜ್ ಐತಣ್ಣ. ಅಂದರೆ ಮುಂಚೆಯಿಂದನೇ ಐತಾ? ಈಗ 8 ಕೂಡ್ಲಿಗೆ ಜಾಲ ಬಂದ್ಮೇಲೆ ಸ್ಟಾರ್ಟ್ ಆಗತ್ತಣ್ಣ ಜಾಸ್ತಿ. ಮುಂಚೆನಿಂದನೇ ಐತೆ. ಸೊ ನೋಡಿ ಇದು ಕೂಡ್ಲಿಗೆ ನಾನು ತೋರಿಸಿದ್ನಲ್ಲ ಮರಿ, ಅವತ್ತು ಮೊನ್ನೆ ತೋರಿಸಿದೆ ಕೂಡ್ಲಿಗೆ ಜಾಲ. ಅದೇ ಊರಿನ ಮರಿ ಅಣ್ಣ. ಮರಿ ಕುರಿಂದ ನಿಮ್ಮ ಹತ್ರ ಐತಣ್ಣ? 4 ತಂದಿದ್ದು. ಯಾವ್ರಲ್ಲಿ ತಂದಿದ್ದಣ್ಣ? ಅವ್ರ ಹತ್ರ ಪ್ಲೇಸ್ ಆಗಿತ್ತಣ್ಣ ಮುಂಚೆ? ನೀವು ತಂದ್ಮೇಲೆ ಮತ್ತೆ ಪ್ಲೇಸ್ ಮಾಡಿದ್ರಣ್ಣ ನೀವೆಲ್ಲರೂ? ಇದೇ ಫಸ್ಟ್ ಕಣ. ನೀವು ಏನು ರೇಟಲ್ಲಿ ತಂದಿದ್ದಣ್ಣ ತರ್ಬೇಕಾದ್ರೆ? 45,000 ಕೊಡ್ತೀನಿ. ಫಸ್ಟ್ ರೌಂಡ್ ಆಯ್ತಣ್ಣ ಅಲ್ಲೇ? ಥ್ಯಾಂಕ್ಸ್ ಅಣ್ಣ. ಅಣ್ಣ ಏನಣ್ಣ ಮರಿ ಹೆಸರು? ಅಣ್ಣ ಛೋಟಾ ಭೀಮ್. ಯಾವ್ರಣ್ಣ? ಅಜಿತ್ ನಗರ, ದಾವಣಗೆರೆ ಅದಣ್ಣ? ಜಗಳೂರು. ಛೋಟಾ ಭೀಮ್ ಜಾಗ್ಳೂರು ಅಂತ ಅಜಿತ್ ನಗರ ಅಂತ ಬರ್ಸಿದಾರೆ ಹೆಸರು. ಅಣ್ಣ ಮರಿಕುರಿಂದ ನಿಮ್ಮ ಹತ್ರ ಐತಾ? ಅದೇನು ಆಡ್ಸ್ಬೇಕಂತಾನೆ ತಂದಿದ್ರ ಏನು ದೇವ್ರಿಗೆ? ಹಾಂ ಹಾಂ ನಿಮ್ಮ ಹತ್ರ ಪ್ಲೇಸ್ ಆಗೈತಣ್ಣ? ಅಣ್ಣ ನಮ್ಮ ಹತ್ರ ಬಂದು 2 ಅಲ್ಲಾಗೆ 9 ಕಣ ಆಗಿದೆ. 2 ಅಲ್ಲಲ್ಲಿ 9 ಕಣ. ಬೆಟ್ಟಿಂಗು 34 ಬೆಟ್ಟಿಂಗ್. 34 ಬೆಟ್ಟಿಂಗ್. 34 ಎಲ್ಲ ಟಾಪ್ ಮರಿ ಮೇಲೆ ಬೆಟ್ಟಿಂಗ್ ಆಗುತ್ತೆ. 4 ಹಾಂ. ಇದು ನಿಮ್ಮ ಹತ್ರ ಬಂದ್ಮೇಲೆ ಯಾರು ರೇಟ್ ಕೇಳಿದಾರಣ್ಣ ಕುರಿ ಬೇಕಂತೇಳಿ? ಕೇಳಿದಾರಣ್ಣ. ಬಂದು 2,36,000 ನೋಡ್ರಿ. ಅಷ್ಟು ಈಗ ಕುರಿ ಫೀಲ್ಡಲ್ಲಿ ಇರೋರಿಗೆ ಗೊತ್ತಿರ್ತೈತಿ ಯಾವ್ಯಾವ ರೇಟ್ ನಡೀತೈತಿ ಕುರಿದು ಅಂತೇಳಿ. ಆಲ್ಮೋಸ್ಟ್ 2,30,000 ಚಿಲ್ಲರೆ ಕೇಳಿದ್ರು. ಮರಿ ಕೊಟ್ಟಿಲ್ಲ ಅಣ್ಣ ನೀವು ಇದನ್ನ? ಮರಿ ಕೊಡಲ್ಲ ಅಣ್ಣ ಇದನ್ನ? ಹಾಂ. ಈ ಪ್ಲೇಸ್ ಇದನ್ನ ಫಸ್ಟ್ ರೌಂಡ್ ಆಯ್ತಣ್ಣ? ಮರಿದು ಆಟ ಎಲ್ಲ ಹಂಗೈತಣ್ಣ? ಹರಿಸೋನೇ ಕುಲ್ಲಣ್ಣ? ಹಾಂ. ಡೈಲಿ ಕುರಿನೆಲ್ಲ ನೀವೇ ಮೇಂಟೈನ್ ಮಾಡೋದಣ್ಣ? ಒಂದು ಡೈಲಿ ಅಪ್ರಾಕ್ಸಿಮೇಟಾಗಿ ಎಷ್ಟು ಖರ್ಚು ಬೋದಣ್ಣ ಇದಕ್ಕೆ ಅಂದ್ರೆ? ಹಾಂ. ಒಂದು ಅಂದಾಜಣ ಎಷ್ಟು ಬರ್ಬೋದು ಅಂತ? 500. ಫಸ್ಟ್ ರೌಂಡ್ ಆಯ್ತು ಅಂದ್ರಲ್ಲ ನಾನು? ಫಸ್ಟ್ ರೌಂಡ್ ಆಯ್ತು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಬಿ ಕಾಮ್ರು ಅಂತ ಐತೆ ನೋಡಿ. ಯಾವ್ದು? ದಾವಣಗೆರೆ. ಮರಿಕುರಿಂದ ನಿಮ್ಮ ಹತ್ರ ಐತಣ್ಣ? 2 ತಿಂಗಳು. ಎಲ್ಲಿಂದ ತಂದಿದ್ದು? ಕುರಿಯಿಂದ ಕಟ್ಟಿದೆ. ಕುರಿದೆಲ್ಲ ಆಟ ಹೆಂಗೈತಣ್ಣ? ಹರಿಸನೇನ ಕುಲ್ಲ? ಹಾಂ. ನೀವು ತರ್ಬೇಕಾರೆ ಏನು ರೇಟಲ್ಲಿ ತಂದಿದ್ದಣ್ಣ? 38,000. ಈಗ ನೀವು ತಂದಿದ್ದೆ 4 ಅಲ್ಲಣ್ಣ? 7 ತಿಂಗಳು. ಅಂದರೆ ಏನು ಜಾತಿ ಎಲ್ಲ ನೋಡ್ತಂದ್ರೆ ಆಟ ಹಚ್ಚಿದ್ರಣ್ಣ ಅವ್ರು ನೀವು ತರ್ಬೇಕಾರೆ? ನೋಡ್ರಿ ಕುರಿ ಇಂಡಲ್ಲಿದ್ದು ಕುರಿ ಆಡ್ತಾವಂತ ಹೇಳ್ತಾರಲ್ಲ, ಸಂತೆಲಿದ್ದವು ಆಡ್ತವೆ, ಇಂಡಲ್ಲಿದ್ದವು ಆಡ್ತವೆ. ಕುರಿ ಮೀಟ್ರ್ ಅಷ್ಟೇ ಮುಖ್ಯ. ಸೊ ಕುರಿ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಕುರಿದು ಹಂಗೆ ಹಿಂಗೆ ಅಂತೇಳಿ. ಸೊ ನೋಡಿರಿ ಕುರಿದು ನೀವು ನಾನು ತೋರಿಸಿದ್ದೀನಿ. ಇನ್ನೊಂದು ಮರಿ ಐತೆ. ನೆಕ್ಸ್ಟ್ ನಾಳೆ ಎಲ್ಲ ನಾಡ್ದಲ್ಲಿ ಇಂಟರ್ವ್ಯೂ ಮಾಡಿ ಹಾಕ್ತೀನಿ. ಒಂದು ಕುರಿ ಅದು ಮಟನ್ ಅಂಗಡಿಯಲ್ಲಿ ಕೊಯ್ಯಕ್ಕೆ ತಂದ್ರೆ ಕುರಿ ಆಲ್ಮೋಸ್ಟ್ 4 ಕಣ ಮಾಡಿದ್ದಾರೆ. ಸಾಲಿಡ್ ಕಣ ಮಾಡಿದ್ದಾರೆ. ತೋರಿಸ್ತೀನಿ ಮರಿ ಆದಂತೇಳಿ. ಹಾಂ ಥ್ಯಾಂಕ್ಸ್ ಅಣ್ಣ. ಅಣ್ಣ ಬಿ ಕಾಮ್ ಬ್ರೋ ಅಂತ ಐತಿ. ಬಿ ಕಾಮ್ ಬ್ರೋ ಹಾಕಲ್ಲ ಅಣ್ಣ?
ಸ್ವಲ್ಪ ತಿರ್ಗ್ಸಪ್ಪ ಮಕ್ಕ ಈ ಕಡೆ ಏನಣ್ಣ ಮರಿ ಹೆಸರು ಚಾಲೆಂಜಿಂಗ್ ಸ್ಟಾರ್ ಕರಿಯ ಯಾವ್ದು ಅವ್ರುಗಳು ಚಾಲೆಂಜಿಂಗ್ ಸ್ಟಾರ್ ಅಂತ ಯಾಕೆ ಇಟ್ಟಿರೋಣ ಹೆಸರು ಡಿವೋರ್ಸ್ ಅಭಿಮಾನಿ ನೋಡಿ ಡಿವೋರ್ಸ್ ಅಭಿಮಾನಿ ಅಂತ ಅವ್ರ ಹೆಸರಿಗೆ ಅಭಿಮಾನಕ್ಕೋಸ್ಕರ ಚಾಲೆಂಜಿಂಗ್ ಸ್ಟಾರ್ ಹೀರ ಅಂತ ಹೆಸರು ಇಟ್ಟಿದ್ದಾರೆ ಅಣ್ಣ ಮರಿಕುರಿಂದ ನಿಮ್ಮ ಹತ್ರ ಇತ್ತ ಅದೇನು ಆಡ್ಸ್ಬೇಕಂತ ಅಂತಂದ್ರೆ ಏನಾರು ಸಾಕು ಪ್ಲೇಸ್ ಆಗೈತಣ್ಣ ನಿಮ್ಮ ಹತ್ರ ಪ್ಲೇಸ್ ಆಗೈತಣ್ಣ ನಿಮ್ಮ ಮರಿಕುರಿಯಲ್ಲಿ ಆಗೈತೆ 4 ಕಲಿಗೆ ಬಿದ್ದು ಎಷ್ಟು ತಿಂಗಳು ಆಯ್ತಣ್ಣ 6 ತಿಂಗಳು ಆಯ್ತು ಎಲ್ಲೂ ಕಣಕ್ಕೆ ಹಾಕಿಲ್ಲ ಅಣ್ಣ 4 ಇದೇ ಫಸ್ಟ್ ಕಣ ಹಾಕಿದ್ದೆ ನೋಡಿರಿ ಇದು ಆಲ್ಮೋಸ್ಟು ಸೈಜ್ ಮಾತ್ರ ಲಿಟ್ ಐತಿ 4ಕಲ್ಲಲ್ಲಿ ಸೊ ಸೈಜ್ ಇದ್ದವು ಇರ್ತವೆ ಸೈಜ್ ಇಲ್ಲದವು ಇರ್ತವೆ ಮರಿದು ಮೀಟ್ರ್ ಅಷ್ಟೇ ಮುಖ್ಯ ಆಗೋದು ಕುರಿ ಆಡಕರ ಸೊ ನೋಡಿ ಮರಿ ಕುರಿಯಿಂದನೂ ಕುರಿ ಸಾಕಿದಾರಂತೆ ಅಣ್ಣ ಮರಿ ಕುರಿಯಲ್ಲಿ ಅಷ್ಟೇ ನೀವು ಆಡ್ಸಿರೋದು ಹೊರಗಡೆ ಬೆಟ್ಟಿಂಗ್ ಎಲ್ಲ ಹಚ್ಚಿದ್ರು ಒಂದು 2 ಜೂ ಹೊಡೆದ್ರಿ ಇದಾದ್ಮೇಲೆ ಇದೇ ಫಸ್ಟ್ ಕಣ 4ಕಲ್ಲಲ್ಲಿ ಹಾಕಿರೋ ಥ್ಯಾಂಕ್ಸ್ ಅಣ್ಣ